ಒಂದು ಸಣ್ಣ ಕೊಠಡಿನಲ್ಲಿ ಶಾಲೆಯನ್ನು ಮಾಡಿ ಅಲ್ಲೇ ಪಾಠ, ಅಲ್ಲೇ ಪ್ರವಚನ, ಅಲ್ಲೇ ನಿದ್ರೆ, ಈ ರೀತಿ ಬೆಳೀತಾ ಬಂದಂಥ ವ್ಯಕ್ತಿ ನಿಸಾರ್ ಅಹಮದ್ ಅವರು. ಜೊತೆಗೆ ಈಗ ಅವ್ರು ಕಟ್ಟಿರುವಂಥದ್ದು ಇದೆಯಲ್ಲ, ಅದು ಸಾಮಾನ್ಯ ಸಂಸ್ಥೆ ಅಲ್ಲ. 20,000 ವಿದ್ಯಾರ್ಥಿಗಳು ಓದ್ತಾ ಇದ್ದಾರೆ ಅಂತಂದರೆ ಅದು ಸಾಮಾನ್ಯ ಅಲ್ಲ. ನಿಸಾರ್ ಅಹಮದ್ ಅವರು ವೇದಿಕೆ ಮೇಲೆ ಬರಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಸಾವಿರಾರು ವಿದ್ಯಾರ್ಥಿಗಳಿಗೆ ಗುಣಮಟ್ಟದ ಶಿಕ್ಷಣ ನೀಡ್ತಾ ಇರೋ ಪ್ರೆಸಿಡೆನ್ಸಿ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ ಚೇರ್ಮನ್ ಡಾಕ್ಟರ್ ನಿಸಾರ್ ಅಹಮದ್ ಅವರನ್ನು ಗೌರವಿಸೋದಕ್ಕೆ ಈಗ ಶಿಕ್ಷಣ ಸಚಿವರಾದಂತಹ ಮಧು ಬಂಗಾರಪ್ಪ ಅವರು ವೇದಿಕೆ ಮೇಲೆ ಬರಬೇಕಾಗಿ ವಿನಂತಿಸ್ಕೊಳ್ತಾ ಇದ್ದೀನಿ. ಅವರ ಜೊತೆಯಲ್ಲಿ SS ಶ್ರೀಚಂದ್, ಡೈರೆಕ್ಟರ್ ಇಂಡಸ್ 555 DTMT, ಇವರು ಕೂಡ ವೇದಿಕೆ ಮೇಲೆ ಬರಬೇಕಾಗಿ ವಿನಂತಿಸ್ಕೊಳ್ತಾ ಇದ್ದೀನಿ. ನೋಡಿ, ಅವರಿಗೆ ತಕ್ಕ ಹಾಗೆ ಅವರ ಪುತ್ರರು ಅವರು ಕೂಡ ತಂದೆ ಜೊತೆ ಸಾಥ್ ಕೊಡ್ತಾ ಇದ್ದಾರೆ. ಎಷ್ಟರ ಮಟ್ಟಿಗೆ ಅಂದರೆ, ನೀವು ಅವ್ರ ವಿದ್ಯಾಸಂಸ್ಥೆನ ಒಂದ್ಸರಿ ಆ ಕಡೆ ಹೋದಾಗ ನೋಡಬೇಕು, ಎಷ್ಟು ವ್ಯವಸ್ಥಿತವಾಗಿ ಕಟ್ಟಿದ್ದಾರೆ ಅಂತಂದರೆ, ವಿದೇಶದ ಯೂನಿವರ್ಸಿಟಿಗಳ ಜೊತೆಗೆ ಇವ್ರದ್ದು ನೇರವಾಗಿ ಇಲ್ಲಿಂದ ಓದಂಥವ್ರು ಅಮೆರಿಕಕ್ಕೆ ಹೋಗ್ಬೋದು, ಅಮೆರಿಕದಲ್ಲಿ ಓದ್ಬೋದು ಸರ್, ಯಾವುದೇ ಎಕ್ಸ್ಪೆನ್ಸಸ್ ಇಲ್ಲ. ಇಲ್ಲಿಂದ ಆ ಯೂನಿವರ್ಸಿಟಿ ತನಕ ಓದ್ಬೋದು, ಅಂಥ ವ್ಯವಸ್ಥೆಯನ್ನು ಮಾಡಿಟ್ಟಿದ್ದಾರೆ. ಪ್ರತಿ ಹೆಜ್ಜೆನಲ್ಲೂ ಕೂಡ ಅವರ ಕನಸು ಕನವರಿಕೆಗಳು ಕಾಣುತ್ತೆ. ಒಂದು ಮಾತನ್ನು ಈ ಸಂದರ್ಭದಲ್ಲಿ ನಾವು ಹೇಳಲೇಬೇಕು. ಎಷ್ಟರ ಮಟ್ಟಿಗೆ ಅಂದರೆ, ಅವ್ರು ಹೇಳಿದರು, ನನಗೆಂದೂ ಕೂಡ ನಾನು ಅಲ್ಪಸಂಖ್ಯಾತ ಅನ್ನುವಂಥದ್ದಾಗಲಿ ಅಥವಾ ಈ ಸಮಾಜ ನಾನು ಶೋಷಣೆ ಮಾಡ್ತೋ ಅನ್ನುವಂಥದ್ದಾಗಲಿ ನನಗೆ ಜೀವಮಾನದಲ್ಲಿ ಅನಿಸಿಲ್ಲ. ಇಡೀ ಸಮಾಜ ನಮ್ಮನ್ನು ಬೆಳೆಸಿದೆ ಅಂತ ಹೇಳಿದಂಥ ಮಾತಿದೆಯಲ್ಲ, ಅದು ಸಮಾಜವನ್ನು ಇವರಷ್ಟು ಪ್ರೀತಿಸ್ತಾರೆ, ಸಮಾಜ ಇವ್ರನ್ನೆಷ್ಟು ಬೆಳೆಸ್ತಾ ಇದೆ ಅನ್ನಲಿಕ್ಕೆ ಒಂದು ಬೆಸ್ಟ್ ಎಕ್ಸಾಂಪಲ್.